ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ನಂದಿಗಿರಿ, ಬ್ರಹ್ಮಗಿರಿ, ಸ್ಕಂದಗಿರಿ, ಚನ್ನಗಿರಿ ಈ ಥರದ 5 ಗಿರಿಗಳಿದೆ. ಪ್ರವಾಸಿಗರ ಒಂದು ಮೋಜಿಗಾಗಿ ಬೆಟ್ಟಗಳು ಹಾಳಾಗ್ತಾ ಇದೆ. ರೋಪ್ ವೇ ಮಾಡೋದಕ್ಕಾಗಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ವ್ಯಾಪ್ತಿಗೆ ಬರ್ತಕ್ಕಂಥ ಭೂಪ್ರದೇಶದಲ್ಲಿ ಕಾರ್ಯ ನಿಂತಿದೆ. ದೊಡ್ಡಬಳ್ಳಾಪುರದ ವ್ಯಾಪ್ತಿಗೆ ಬರ್ತಕ್ಕಂಥ ಜಾಗದಲ್ಲಿ ಮಾತ್ರ ಕಾರ್ಯಚಟುವಟಿಕೆ ನಡೀತಾ ಇದೆ. 1,00,000 ಆನೆಗಳು ಬಂದು ನಂದಿ ಬೆಟ್ಟಕ್ಕೆ ಒರ್ಕೊಂಡ್ರು, ತೊಳ್ಳಿದ್ರೂ ಬೆಟ್ಟ ಅಳ್ಳಾಡಲ್ಲ. ಇದು ನಿಜ. ಆದರೆ ಬೆಟ್ಟದ ಒಳಗಡೆಗೆ ಇಲಿ ಅಗ್ನಗಳು ಸೇರ್ಕೊಂಡ್ಬಿಟ್ಟು ಬೆಟ್ಟವನ್ನೇ ತೋಡು ಬಿಸಾಕ್ಬಿಟ್ರೆ ಬೆಟ್ಟವೇ ಸರ್ವನಾಶ ಆಗೋಗ್ತದೆ. ಆ ಇಲಿಗಳು ಯಜ್ಞಗಳು ಮಾಡ್ತಕ್ಕಂಥ ಕೆಲಸವನ್ನು ರೋಪ್ ವೇ ಹೆಸರಲ್ಲಿ ಮಾಡ್ತಾ ಇದ್ದಾರಲ್ಲ. ಸಕಲ ಕಲಾ ವಲ್ಲಭರು ಚಾನಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು. ವೀಕ್ಷಕ ಬಂಧುಗಳೇ, ನಾನೊಬ್ಬ ಪರಿಸರವಾದಿಯಾಗಿ ಪ್ರಕೃತಿ ಪರಿಸರದಲ್ಲಿ ಆಗ್ತಿರ್ತಕ್ಕಂತಹ ತಲ್ಲಣಗಳನ್ನು ಗಮನದಲ್ಲಿಟ್ಟುಕೊಂಡು ಇಡೀ ವಿಶ್ವದ ವಿದ್ಯಮಾನಗಳನ್ನು ಬಹಳಷ್ಟು ಅರ್ಥಗರ್ಭಿತವಾಗಿ ಪತ್ರಿಕೆಗಳಲ್ಲಿ ಪ್ರಕಟ ಮಾಡ್ತಿರ್ತಕ್ಕಂಥ ಅದೆಷ್ಟೋ ಖ್ಯಾತ ಚಿಂತಕರು, ಪರಿಸರ ಚಿಂತಕರ ಚಿಂತನೆಗಳ ಆಧಾರದ ಮೇಲೆ ಕೆಲವು ಮಾಹಿತಿಗಳನ್ನು ಜನಗಳಿಗೆ ತಿಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀವಿ. ದೊಡ್ಡಬಳ್ಳಾಪುರ ಅಂದ ತಕ್ಷಣ ನಮಗೆ ಪಕ್ಕದ ತಾಲೂಕೆ, ಜಿಲ್ಲೆ ಕೇಂದ್ರವಾದಂತಹ ಚಿಕ್ಕಬಳ್ಳಾಪುರ ಇವೆಲ್ಲ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಸಹಜ. ಇಲ್ಲಿ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರದ ಮಧ್ಯಭಾಗದಲ್ಲಿ, ಗಡಿ ಭಾಗದಲ್ಲಿ ಬರತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥದ್ದೇ ನಂದಿಗಿರಿ, ಅಂದರೆ ನಂದಿ ಬೆಟ್ಟ. ನಂದಿಗಿರಿ, ಬ್ರಹ್ಮಗಿರಿ, ಸ್ಕಂದಗಿರಿ, ಚನ್ನಗಿರಿ ಈ ಥರದ 5 ಗಿರಿಗಳಿದೆ. ಅದನ್ನು ಪಂಚಗಿರಿಗಳು ಅಂತಲೇ ಕರೀತಾರೆ. ಆ ಪಂಚಗಿರಿಗಳಲ್ಲಿ 5 ನದಿಗಳು ಅಲ್ಲಿ ಹುಟ್ಟುತ್ತವೆ. ಆ ಹುಟ್ಟತಕ್ಕಂಥ 5 ನದಿಗಳು ಅದು ನಾನಾ ದಿಕ್ಕುಗಳಲ್ಲಿ ಹರ್ಕೊಂಡೋಗಿ ಆಂಧ್ರ ತಲುಪುತ್ತೆ. ನಮ್ಮ ಕಾವೇರಿ ನದಿಗೂ ಕೂಡ ಅರ್ಕಾವತಿಯ ನದಿಯ ಹೆಸರಲ್ಲಿ ಅದು ಅರ್ಕಾವತಿ ನದಿ ಕೂಡ ಕಾವೇರಿ ನದಿಗೆ ಮಿಲನ ಆಗ್ತಕ್ಕಂಥ ಒಂದಿದೆ. ರಾಮನಗರದ ಮುಖಾಂತರ ಅದು ಹರಿದು ಹೋಗ್ತಕ್ಕಂಥದ್ದು. ಅದರ ಹುಟ್ಟಿನ ಮೂಲ ನಂದಿ ಬೆಟ್ಟ. ಅರ್ಕಾವತಿ ನದಿಯ ಮೂಲ ನಂದಿ ಬೆಟ್ಟ. 5 ನದಿಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥ ಈ ಪಂಚಗಿರಿಗಳು ಇವತ್ತು ಏನಾಗ್ತಾ ಇದೆ, ಪ್ರವಾಸಿಗರ ಒಂದು ಮೋಜಿಗಾಗಿ ಬೆಟ್ಟಗಳು ಹಾಳಾಗ್ತಾ ಇದೆ. ಈ ಹಿಂದೆ ಬಹಳ ದೂರ ಏನಿಲ್ಲ, ಭಾಳ ಹಿಂದೆನೇ, ಭಾಳ ಹತ್ತಿರದ ಅವಧಿಯಲ್ಲೇ ನಂದಿಗಿರಿ ಎದುರಿನ ಬೆಟ್ಟದ ಬ್ರಹ್ಮಗಿರಿಯ ಸಮೀಪದ ಬೆಟ್ಟದಲ್ಲಿ ಭೂಕುಸಿತ ಉಂಟಾಗಿತ್ತು. ಭೂಕುಸಿತ ಆದಂತಹ ಉದಾಹರಣೆಗಳನ್ನೇ ನಾವು ಕೇಳಿಲ್ಲ. ಆ ಭೂಕುಸಿತ ಸಂಭವಿಸ್ತು. ಅದನ್ನು ಸರಿಪಡಿಸೋದಕ್ಕಾಗಿ ಬಹಳಷ್ಟು ಹಿಂಸೆ ಪಡಬೇಕಾದ ಅನಿವಾರ್ಯತೆ ಬಂತು. ಅಂದರೆ ಭೂಕುಸಿತ, ಬೆಟ್ಟ ಕುಸಿತ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಕಂಡವರು ಅಲ್ಲ, ಕೇಳಿದವರು ಅಲ್ಲ. ಅಂತಹ ಒಂದು ಭೂಕುಸಿತ ಆ ಬೆಟ್ಟದಲ್ಲಿ ಸಂಭವಿಸಿದೆ. ಇಂತಹ ಭೂಕುಸಿತ ಸಂಭವಿಸಿರೋ ಈ ಸಂದರ್ಭದಲ್ಲೇ ಸರ್ಕಾರ ಮೋಜು ಮಸ್ತಿ ಮಾಡ್ತಕ್ಕಂಥವ್ರಿಗಾಗೇ ಬೆಟ್ಟಕ್ಕೆ ವಿಶೇಷ ಸವಲತ್ತನ್ನು ಕೊಡೋದಕ್ಕಾಗಿ ರೋಪ್ ವೇ ಮಾಡೋದಕ್ಕಾಗಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿರತಕ್ಕಂಥ 4-6 ಎಕರೆ ಜಮೀನಿನಲ್ಲಿ ಒಂದಷ್ಟು ಭಾಗವನ್ನು ದೊಡ್ಡಬಳ್ಳಾಪುರ ವ್ಯಾಪ್ತಿಯ ಪಂಚಾಯತಿಗೆ ಬರ್ತಕ್ಕಂಥ ವ್ಯಾಪ್ತಿಯ ಜಾಗವನ್ನು ಒತ್ತುವರಿ ಅಲ್ಲಿ ಅಂದರೆ ಸೇರಿಸ್ಕೊಂಡು ಮಿಕ್ಕ ಜಾಗವನ್ನು ಚಿಕ್ಕಬಳ್ಳಾಪುರ ಬಾರ್ಡ್ರಿಗೆ ಬರ್ತಕ್ಕಂಥ ಜಾಗವನ್ನು ಅದಕ್ಕೆ ಇದು ಮಾಡಿಕೊಂಡು ಇಲ್ಲಿ ಕಾರ್ಯವನ್ನು ಆರಂಭ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ರೋಪ್ ವೇ ಬೇಡ, ರೋಪ್ ವೇ ಮಾಡೋದರಿಂದ ಆಗ್ತಕ್ಕಂಥ ತೊಂದರೆಗಳೇನು ಅಂತಕ್ಕಂಥದ್ರ ಬಗ್ಗೆ ಅವರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಹಲವರು ಪ್ರಜ್ಞಾವಂತರು ಮಾಡಿದ ಪರಿಣಾಮ ಅಲ್ಲಿ ಒಂದು ಭಾಗದಲ್ಲಿ ಮಾತ್ರ ಚಟುವಟಿಕೆ ನಡೀತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಸ್ಥಗಿತ ಆಗಿದೆ. ಚಿಕ್ಕಬಳ್ಳಾಪುರದ ವ್ಯಾಪ್ತಿಗೆ ಬರ್ತಕ್ಕಂಥ ಭೂಪ್ರದೇಶದಲ್ಲಿ ಕಾರ್ಯ ನಿಂತಿದೆ. ದೊಡ್ಡಬಳ್ಳಾಪುರದ ವ್ಯಾಪ್ತಿಗೆ ಬರ್ತಕ್ಕಂಥ ಜಾಗದಲ್ಲಿ ಮಾತ್ರ ಕಾರ್ಯಚಟುವಟಿಕೆ ನಡೀತಾ ಇದೆ. ಅದನ್ನು ನಿಲ್ಲಿಸೋಕ್ಕಾಗಿಲ್ಲ. ಅದಕ್ಕೆ ನಿಲ್ಲಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಹೋರಾಟಗಳು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಲ್ಲಿನ ಸ್ಥಳೀಯ ಜನಗಳೇನಿದ್ದಾರೆ ಇದರ ಬಗ್ಗೆ ಖಂಡಿತ ಜಾಗೃತರಾಗಬೇಕು. 1,00,000 ಆನೆಗಳು ಬಂದು
ನಂದಿ ಬೆಟ್ಟಕ್ಕೆ ಒರ್ಕೊಂಡ್ರು ತೊಳ್ಳಿದ್ರೂ ಬೆಟ್ಟ ಅಳ್ಳಾಡಲ್ಲ, ಇದು ನಿಜ. ಆದರೆ ಬೆಟ್ಟದ ಒಳಗಡೆಗೆ ಇಲಿ ಹೆಗ್ಗಣಗಳು ಸೇರ್ಕೊಂಡ್ಬಿಟ್ಟು ಬೆಟ್ಟವನ್ನೇ ತೋಡು ಬಿಸಾಕ್ಬಿಟ್ರೆ ಬೆಟ್ಟವೇ ಸರ್ವನಾಶ ಆಗೋಗ್ತದೆ. ಆ ಇಲಿಗಳು ಹೆಗ್ಗಣಗಳು ಮಾಡ್ತಕ್ಕಂಥ ಕೆಲಸವನ್ನು ಈ ರೋಪ್ ವೇ ಹೆಸರಲ್ಲಿ ಮಾಡ್ತಾ ಇದ್ದಾರಲ್ಲ, ಇದು ಬೆಟ್ಟಕ್ಕೆ ಮುಂದಕ್ಕೆ ದೊಡ್ಡ ತೊಂದರೆ ಆಗುತ್ತೆ. ಇದನ್ನು ಸ್ಥಳೀಯ ಜನಗಳು ಮನಗಂಡು ಇವತ್ತಿನ ವ್ಯವಸ್ಥೆ ಏನಿದೆ, ಬಸ್ಸು, ಕಾರುಗಳು, ವೆಹಿಕಲ್ಗಳು, ಟೂ ವೀಲರ್ಸು ಎಲ್ಲ ಹೋಗಿ ಬರ್ತಾರೆ, ಹೋಗಿ ಬರಲಿ ಸಂತೋಷ. ಆದರೆ ಇನ್ನೂ ಹೆಚ್ಚಿನ ಸವಲತ್ತು ಮಾಡೋದಕ್ಕೆ ಹೋಗಿ ಆ ಪಾರಂಪರಿಕ ಒಂದು ಇದಿರ್ತಕ್ಕಂಥ ಹೆಸರಿರ್ತಕ್ಕಂಥ ಬೆಟ್ಟಗಳನ್ನು ಅವನತಿಯ ಸ್ಥಾನಕ್ಕೆ ತಗೊಂಬಂದು ನದಿಯ ಉಗಮ ಸ್ಥಾನಗಳನ್ನು ಮುಚ್ಚಾಕ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಎಲ್ಲ ಜನ ಚಿಂತನೆ ಮಾಡಬೇಕು. ದಯಮಾಡಿ ಈಗಿನ ವ್ಯವಸ್ಥೆಗಳು ಏನಿದೆಯೋ ಅಷ್ಟೇ ಸಾಕು, ರೋಪ್ ವೇ ಬೇಡ. ಈ ಕೆಳಗಡೆಯ 4 ಎಕರೆ ಜಾಗದಿಂದ ರೋಪ್ ವೇ ಹಾಕೋದಕ್ಕಾಗಿ ಇಡೀ ಬೆಟ್ಟದ ಮೇಲೆಲ್ಲನೂ ಪಿಲ್ಲರ್ಗಳನ್ನ ಹಾಕೋದಕ್ಕಾಗಿ ಬೆಟ್ಟವನ್ನು ಅಗದಾಗ ಇಲಿ ಹೆಗ್ಗಣಗಳು ತೋಡಿದ ಕೆಲಸ ಆಗುತ್ತೆ, ಬೆಟ್ಟ ಸಡಿಲಾಗುತ್ತೆ, ಬೆಟ್ಟಕ್ಕೆ ತೊಂದರೆ ಆಗುತ್ತೆ. ಆ ಬೆಟ್ಟದ ಇಂತಹ ಒಂದು ರೋಪ್ ವೇ ಕೆಲಸವನ್ನು ನಿಲ್ಲಿಸಿ ಇರೋ ವ್ಯವಸ್ಥೆಗಳನ್ನು, ಅನುಕೂಲಗಳನ್ನು ಹೀಗೆ ಮುಂದುವರಿಸ್ತಾ ಬೆಟ್ಟಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ಈ ದಿಕ್ಕಲ್ಲಿ ಮನಗಾಣಬೇಕು, ಜನಗಳ ಆಶೋತ್ತರಗಳಿಗೆ ಸ್ಪಂದನೆ ಕೊಡಬೇಕು ಅಂತೇಳಿ ಒಬ್ಬ ಪರಿಸರವಾದಿಯಾಗಿ ನಾನು ಸರ್ಕಾರವನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತಡೆ ತಗೊಂಡು ಬನ್ನಿ, ದಯವಿಟ್ಟು ಈ ಕೆಲಸ ಬೇಡ. ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.